ಇವತ್ ನಂದು ಆಕ್ಸೆಸ್ ಫುಲ್ಲು ಏನಪ್ಪಾ ಎಕ್ಸ್ಪಲ್ಸ್ ಆಗ್ಬಿಟ್ಟಿರುತ್ತೆ ಇವತ್ತು ಒಂದಿನ. ಏನೋ ಇದು ಓರಿನಾ ಓರಿನಾ ಎತ್ತೋ ಏನೋ ಅಂತಾರಲ್ಲ ಗೈಸ್. ಎಸ್ಲೆ ಹಣ್ಣು ಎಗ್ ರೈಸ್ ಆಮ್ಲೆಟ್ ಎಲ್ಲ ತಿಂತಾನೆ, ಆದ್ರೂ ಅವ್ನು ಪ್ಯೂರ್ ವೆಜಿಟೇರಿಯನ್. ಗೈಸ್ RCB ಫ್ಯಾನ್ಸ್ ಯಾವ ತರ ಇರ್ತಾರಂದ್ರೆ ನೋಡಿ, ನಮ್ಮ ಅಪ್ಪನು ಟಾಪರ್ ಆಗೋ ಅಂದ್ರೆ ನಾನು ಲೋಪರ್ ಆಗಿದ್ದೀನಿ ಅದಕ್ಕೆ. ಒಬ್ರು ಹೋಗಕ್ ಭಯ ಆಗ್ಬಿಟ್ಟು ಮೂವರು ಹೋಗ್ತಾ ಇದೀರಿ, ಆದ್ರೆ ಮೂವರ್ಗೂ ಭಯನೇ. ನೋಡಿ ಇದೆಲ್ಲ ಆನೆದೆ, ಇದೆಲ್ಲ ಇವಾಗ ಆಗ್ದಂಗೆ ಆಯ್ತು ದೀಪು. ಆನೆ ಸೌಂಡ್ ಎಲ್ಲ ಬರ್ತಾಯ್ತು. ಸೊ ಹಾಗೆ ನಾನ್ ನಿಮ್ ಶಶಿ, ತುಂಬಾ ದಿನದಿಂದ ಯೂಟ್ಯೂಬ್ ಅಲ್ಲಿ ಲಾಗ್ ಮಾಡ್ಬೇಕು ಅನ್ಕೊಂತ ಇದ್ದೆ, ಬಟ್ ಆಗ್ತಾ ಇರ್ಲಿಲ್ಲ. ಬರೀ ಶಾರ್ಟ್ಸ್ ನ ಮಾತ್ರ ಬಿಡ್ತಾ ಇದೆ. ಇನ್ಮೇಲೆ ವಿಡಿಯೋಸ್ ಕೂಡ ಮಾಡ್ತೀನಿ. ಸೊ ಇದು ನನ್ನ ಫಸ್ಟ್ ಲಾಗ್ ಆಗಿರುತ್ತೆ. ಸೊ ವೆಲ್ಕಮ್ ಟು ಮೈ ಫಸ್ಟ್ ಲಾಗ್. ಸೊ ಇವತ್ತು ನಾನು ನಮ್ ಫ್ರೆಂಡ್ಸ್ ಎಲ್ಲರೂ ಅಲ್ಲಿದ್ದಾರೆ ನೋಡಿ. ಸೊ ನಮ್ ಫ್ರೆಂಡ್ ಅವ್ರದ್ದು ಒಂದು ಫಾರ್ಮ್ ಹೌಸ್ ತರ ಇದೆ, ಅಲ್ಲಿಗೆ ಹೋಗಿ ಚಿಕನ್ ಮಾಡ್ಕೊಂಡು ತಿನ್ನೋಣ ಅನ್ಕೊಂಡು ಅಲ್ಲೇ ಸ್ಟೇ ಆಗೋಣ ಅನ್ಕೊಂಡಿದೀವಿ. ಸೊ ಅಲ್ಲಿ ಅದಕ್ಕೇನೆ ಚಿಕನ್ ತಗೊಳಕ್ ಬಂದಿದ್ವಿ. ಚಿಕನ್ ಎಲ್ಲ ತಗೊಂಡಾಯ್ತು. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ರೆಡಿ ಆಗಿದ್ದೀರಿ. ಗಾಯ್ಸ್ ರೋಡ್ ನೋಡಿ, ಇಲ್ಲಾದ್ರೂ ಪರವಾಗಿಲ್ಲ, ಒಂದ್ ರೇಂಜ್ ಇದೆ, ಹೋಗ್ಬಿಡ್ಬೋದು. ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಅಂತೂ ಫುಲ್ಲು ಎಕ್ಸ್ಟ್ರೀಮ್ ಲೆವೆಲ್, ಫುಲ್ ಆಫ್ ರೋಡ್ ಅನ್ಕೊಳ್ಳಿ. ಇವತ್ ನಂದು ಆಕ್ಸೆಸ್ ಫುಲ್ಲು ಏನಪ್ಪಾ ಎಕ್ಸ್ಪಲ್ಸ್ ಆಗ್ಬಿಟ್ಟಿರುತ್ತೆ ಇವತ್ತು ಒಂದಿನ. ನೋಡಿ ಕೋಳಿ ಎಲ್ಲ ಇಟ್ಕೊಂಡು ಹಿಂದ್ಗಡೆ ಪಾಯ್ಸ ಎಲ್ಲ ಬರ್ತಾ ಇದಾರೆ. ಸೊ ಇನ್ನ ಒಂದ್ 4 ಜನ ಬರೋದಿದೆ, ಅವರು ಅಲ್ಲಿಂದ ಡೈರೆಕ್ಟ್ ಹಂಗೆ ಬರ್ತೀನಿ, ಅಂದ್ರೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು. ಸೊ ಬನ್ನಿ ಮುಂದ್ಗಡೆ ರೋಡ್ ಹೆಂಗಿದೆ ಇನ್ನ ತೋರಿಸಿ ನಿಮ್ಗೆ. ಗೈಸ್ ಹಂಗೆ ಸ್ವಲ್ಪ ಮುಂದೆ ಬಂದ್ರಿ, ಇಲ್ಲಂತೂ ಹಸುಗಳು ಲೆಕ್ಕ ಹಾಕಕ್ ಆಗಲ್ಲ ಗೈಸ್. ಇದು ಹಸುನ ಏನಿದು ಏನೋ ಇದು ಓರಿನಾ ಎತ್ತೋ ಏನೋ ಅಂತಾರಲ್ಲ ಗೈಸ್. ಇಲ್ಲಿ ನೋಡಿ ಫುಲ್ಲು ಒಳ್ಳೆ ಗೋಶಾಲ ಇದ್ದಂಗ ಇದೆ ಗೈಸ್. ಇಲ್ಲಿ ಫುಲ್ ಎಲ್ಲ ಅದೇ ಇದೆ. ನಾವು ನಮ್ ಬಾಯ್ಸ್ ನೋಡಕಂತ ನಿಲ್ಸಿದ್ರಿ, ಫುಲ್ಲು ಲೈ ಗೋಶಾಲೆನೆ ಲೈ. ಸೊ ಇಲ್ಲಿ ಫುಲ್ಲು ಅದೇ ಇದೆ, ಬರೀ ಹಸುಗಳೇ ಇದೆ, ಫುಲ್ಲು ಖಾಲಿ ಜಾಗ ಅನ್ಕೊಳ್ಳಿ. ಇಲ್ಲಿ ಬಂದು ಗೋಶಾಲೆ ಇದೆ. ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಮಳೆ ಬಂದಿರೋದಕ್ಕೆ ಒಂದ್ ರೇಂಜ್ ಪರವಾಗಿಲ್ಲ. ಲಾಸ್ಟ್ ಟೈಮ್ ಅಂತೂ ಫುಲ್ಲು ಕಲ್ಲೇ ಇತ್ತು ಗೈಸ್. ಈ ಟೈಮು ಓಕೆ, ಒಂದ್ ರೇಂಜ್ ಪರವಾಗಿಲ್ಲ. ಲಾಸ್ಟ್ ಟೈಮ್ ಅಂತೂ ಫುಲ್ಲು ಬರೀ ಕಲ್ಲು ಜಲ್ಲಿ ಕಲ್ಲೇ ಇತ್ತು. ಸೊ ಗೈಸ್ ಫೈನಲಿ ನಾವು ನಮ್ಮ ಉನ್ಮೇಶ್ ಅವರ ಫಾರ್ಮ್ ಹೌಸ್ ಬಂದು ತಲುಪಿದಿರಿ. ಸೊ ಇದೆ ನೋಡಿ. ಸೊ ಇದ್ ಬಂದು ಇವ್ರ ಅಪ್ಪ ಇರ್ತಾರೆ ಇಲ್ಲಿ, ಇವ್ರು ಆಲ್ಮೋಸ್ಟ್ ಅಲ್ಲಿ ಆನೆಕಲ್ಲೆಲ್ಲ ಇರ್ತಾರೆ. ಸೊ ನಾವು ಲಾಸ್ಟ್ ಟೈಮು ಇಲ್ಲಿಗೆ ಬಂದಿದ್ವಿ, ಬಟ್ ಅವಾಗೆಲ್ಲ ಲಾಗ್ ಎಲ್ಲ ಮಾಡಿರ್ಲಿಲ್ಲ, ಅವಾಗಿನ ನಾನು ಐಫೋನ್ ತಗೊಂಡಿರ್ಲಿಲ್ಲ. ಸೊ ಈ ಸರಿನೂ ಲಾಗ್ ಮಾಡಕ್ಕೆ ಇದು ಮೈಕ್ ಇರ್ಲಿಲ್ಲ. ಅದಾದ್ಮೇಲೆ ಹೆಂಗೋ ಏನೋ ಒಂದ್ ಮಾಡಿ ಮೈಕ್ ಇಸ್ಕೊಂಡು ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಇದು ಫುಲ್ಲು ಗುಡ್ಸ್ಲು ಮಾಡಿದ್ರು, ಸಗದಾಗಿ ಮಾಡಿದ್ರು ಇವ್ರಪ್ಪ. ಇಲ್ಲಿ ನೋಡಿ ಹತ್ತಕ್ಕಿದೆ ಮೆಟ್ಲು, ಮಸ್ತಾಗಿ ಮಾಡಿದ್ರು ಅನ್ಕೊಳ್ಳಿ. ಆದ್ರೆ ಈ ಟೈಮ್ ಬಂದಾಗ ಏನೋ ಕಿತ್ತಾಕ್ ಬಿಟ್ಟಿದಾರೆ, ಅದೆಲ್ಲ ಏನೋ ಫುಲ್ ರೆಡಿ ಮಾಡ್ತಾ ಇದಾರಂತೆ. ಫುಲ್ಲು ಪೀಸ್ ಆಗಿದೆ ಗೈಸ್ ಜಾಗ ಮಾತ್ರ. ಲಾಸ್ಟ್ ಟೈಮ್ ಬಂದಾಗ ನೋಡಿ ಅಲ್ಲಿ ಅಡ್ಗೆ ಮಾಡ್ಕೊಂಡು ತಿಂದಿದ್ವಿ. ಆ ಸರಿ ಬಂದಾಗ ಏನಂದ್ರೇನು ಇಲ್ಲ, ಕರೆಕ್ಟಾಗಿ ಎಲೆಗಳು ತರ್ದಿರ ಬಂಡೆಕಲ್ ಮೇಲೆ ಊಟ ಮಾಡ್ಕೊಂಡು ತಿಂದಿದ್ರಿ. ಆ ಕ್ಲಿಪ್ ಇರ್ಬೋದು, ಹಾಕ್ತೀನಿ ನೋಡಿ ಇವಾಗ ಆ ಕ್ಲಿಪ್ನ. ಗೈಸ್ ಇಲ್ಲಿ ಬಂದಿದ್ದೀರಿ, ಬಟ್ ಗೈಸ್ ಇಲ್ಲಿ ಫುಲ್ ಎಲ್ರಿಗೂ ಹೊಟ್ಟೆ ಆಗ್ತಾ ಇತ್ತು, ತಿನ್ನಕ್ಕೂ ಏನಿಲ್ಲ. ಇಲ್ಲಿ ಅಂಗಡಿಗಳೆಲ್ಲ ಏನಿರಲ್ಲ, ಚಿಕನ್ ಮಾಡಾಗಂಟ ಫುಲ್ ಹೊಟ್ಟೆ ಆಗ್ತೈತಲ್ಲ, ಅದಕ್ಕೆ ನೋಡ್ರಿ ಮಾವಿನಕಾಯಿ ಬೀಳ್ಸಕಂತ ಬಂದಿದ್ದೀರಿ. ಕಿತ್ಲಾಡ್ತವ್ರ ಎಲ್ಲಾರು. ಬನ್ನಿ ನಾನು ಒಂದ್ ಮಾವಿನಕಾಯಿ ಫುಲ್ ಹಣ್ಣಾಗ್ಬಿಟ್ಟಿದೆ ಗೈಸ್ ಇಲ್ಲಿ. ಬನ್ನಿ ನಾನು ಒಂದೆರಡು ಮಾವಿನಕಾಯಿ ಬೀಳ್ಸ್ಬಿಟ್ಟು ಎತ್ಕೊಂಡು ವಿಡಿಯೋ ಮಾಡಾಕ್ತೀನಿ ರೀ. ಗೈಸ್ ನಮ್ಮ ಉನ್ಮೇಶ ಬೀಳ್ಸ್ದ ಓಡಾಗ ಎತ್ಕೊಂಡ್ ಬಂದಿದ್ದೀನಿ ನೋಡಿ. ಚಿಕ್ಕದೈತೆ ಕಾಯಿಗಳು, ಟೇಸ್ಟ್ ಮಾತ್ರ ಸಕ್ಕದಾಗೈತೆ, ಫುಲ್ ಹಣ್ಣಾಗೈತೆ. ಸಕ್ಕದಾಗೈತೆ ಗೈಸ್ ಟೇಸ್ಟ್ ಮಾತ್ರ. ಇದೇನೋ ಅಜ್ಜಿ ಇದು ಹಣ್ಣು ಕೊಟ್ಟೈತೆ. ಏನಜ್ಜಿ ಇದ್ರ ಹೆಸರು? ಎಸ್ಲೆ ಹಣ್ಣು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ. ಗೈಸ್ ಚಿಕನ್ ಎಲ್ಲ ಕಟ್ ಮಾಡಿ ಆಲ್ರೆಡಿ ಫುಲ್ಲು
ಅಡಿಗೆ ಮಾಡ್ತಾ ಇದೀರಿ ನೋಡಿ, ಇದು ತಂದೂರಿಗೆ. ಅವಾಗ್ಲೇ ಬರ್ಬೇಕು ಅಂದಿದ್ನಲ್ಲ ಇವನೊಬ್ಬ, ಇಲ್ಲಿ ಸಿನಪ್ಪ ಅಡಿಗೆ ಭಟ್ರು ಇವ್ರೊಬ್ರು. ನೋಡಿ ಇದ್ರಲ್ಲಿ ಗ್ರೇವಿ ಮಾಡ್ತಾ ಇದೀರಿ. ಗ್ರೇವಿನ ಒಲೆದಲ್ಲಿ ಮಾಡ್ತಾ ಇದೀರಿ. ಇನ್ನೇನು ಫಾ ಏನಿಲ್ಲ ಅಲ್ಲಿ. ಸೊ ಗೈಸ್, ಇದು ತಂದೂರಿ ಮಾಡ್ಬೇಕು. ತಂದೂರಿ ಹೆಂಗ್ ಮಾಡೋದಂತ ಯಾರಿಗೂ ಗೊತ್ತಿಲ್ಲ. ಉಪ್ಪು ಖಾರ ಮಾತ್ರ ಹಾಕ್ತಾವ್ರ ಅಷ್ಟೇ. ಗೈಸ್ ಸುಮ್ನೆ ಇರೋ ಕೆಟ್ಟ ಮಾತ್. ಗೈಸ್ ವಿಡಿಯೋ ಮಾಡಕ್ಕೆ ಟೆನ್ಷನ್ ಆಗ್ತೈತೆ, ಬರೀ ಕೆಟ್ಟ ಮಾತುಗಳು ಮಾತಾಡ್ತಾವ್ರ ಹುಡುಗರೆಲ್ಲ. ಗೈಸ್ ಎಲ್ಲಾರು ಕೆಲಸ ಮಾಡ್ತಾವ್ರೆ. ಈ ಸೈಕೋ ನನ್ ಮಗ ಒಬ್ನೇ ಆರಾಮಾಗಿ ಕೂತಿದ್ದಾನೆ, ಕೆಲ್ಸ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ನ್ ಚಿಕನ್ ನ ಮುಟ್ಟಲ್ಲ ಅಂತೆ. ಮೊಟ್ಟೆ ತಿಂತಾನೆ, ಕುಷ್ಕನು ತಿಂತಾನೆ, ಇನ್ನೇನು ಎಗ್ ರೈಸ್ ಆಮ್ಲೆಟ್ ಎಲ್ಲ ತಿಂತಾನೆ. ಆದ್ರೂ ಅವ್ನ್ ಪ್ಯೂರ್ ವೆಜಿಟೇರಿಯನ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಹೆಂಗೋ ಅದು? ಗೈಸ್ ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ ನೀವೇ ಕಮೆಂಟ್ ಮಾಡಿ. ವೆಜ್ಜಾ ನಾನ್ ವೆಜ್ಜಾರೋ? ಏನೋ ಗೈಸ್ ಮೊಟ್ಟೆ ಹೆಂಗ್ ಗೈಸ್ ವೆಜ್ ಆಗುತ್ತೆ ಹೇಳ ದೀಪು? ವೆಜ್ಜೇನೋ ಗೈಸ್? ಎಲ್ಲಾರನ್ನೂ ಕೇಳೋಣ ಬನ್ನಿ. ಮಚ್ಚೆ ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ? ವೆಜ್ಜು. ವೆಜ್ಜಾ ನಾನ್ ವೆಜ್ಜಾರೋ? ಗೊತ್ತಿಲ್ಲ. ವೆಜ್ಜಾ ನಾನ್ ವೆಜ್ಜಾ? ಅನ್ವೇಷ್ ನೋಡಿ ಫುಲ್ ಸಿಕ್ಸ್ ಪ್ಯಾಕ್, ಫುಲ್ ಅವ್ನ್ ಜಿಮ್ಗೆ ಹೋಗ್ದಿರೋಣ ಆ ತರ ಬಾಡಿ. ನಿನ್ ಜಿಮ್ ಬಾಡಿ ನಿನ್ ತೋರ್ಸೋ. ಸೀನಾಪುನ್ ಕರೆಕ್ಟ್. ಸೀನಾ ಟ್ಯಾಟೂ ತೋರ್ಸಪ್ಪ. RCB ಫುಲ್ ಲವ್, RCB ಮೇಲೆ ಫುಲ್ ಲವ್. ನಿಂದು ತೋರ್ಸೋ. ನೋಡಿ ಗಾಯ್ಸ್ ಇವ್ರಿಬ್ರು ತೋರ್ಸೋ. ಒಂದ್ ನಿಮಿಷ ಇರಿ ತೋರ್ಸ್ತಾನೆ, ನೋಡ್ಸೋ. ಗಾಯ್ಸ್ RCB ಫ್ಯಾನ್ಸ್ ಯಾವ ತರ ಇರ್ತಾರಂದ್ರೆ ನೋಡಿ, ಇವನು ಅವನು ಇಬ್ರು ಸೇಮ್ ಟ್ಯಾಟೂ ಹಾಕ್ಸವ್ರ RCBದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ನೋಡಿ ಇವನು ಅವನ ಜೊತೆನೆ ಬಂದಿದ್ದು, ಫುಲ್ ಕಷ್ಟಪಟ್ಟು ಅಡಿಗೆ ಮಾಡ್ದವ್ರೆ. ಅವನ ಜೊತೆ ಬಂದಿದ್ದವನು ದೀಪಗುನ್ ತೋರ್ಸಿ ಮನೇಲಿ. ಯಾವ ಮರಕ್ಕೆ ಎಕ್ಕವನೋ ಗೊತ್ತಿಲ್ಲ, ಯಾವ್ದೋ ಹುಡ್ಗಿಗ್ ಮೆಸೇಜ್ ಮಾಡ್ಕೊಂಡ್ ಅವಾಗಿಂದ ಎಲ್ಲೋದ್ ಗೊತ್ತಿಲ್ವಲ್ಲ. ನೋಡಿ ಗೈಸ್ ಇದು ಏನೋ ಮಾಡ್ತಾ ಇದ್ಯಾ ಗೈಸ್? ಇಲ್ಲಿ ಫುಲ್ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಎಲ್ಲೋ ಒಂದೊಂದ್ ಜಾಗದಲ್ಲಿ ಅಷ್ಟೇ ಸಿಗ್ತಾ ಇರೋದು. ಈ ನನ್ ಮಗನು ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲಿ ಹೋಗಿ ಯಾವ್ದೋ ಹುಡುಗಿಗೆ ಮೆಸೇಜ್ ಮಾಡ್ತಾವನೆ. ಅವ್ನ ಗರ್ಲ್ ಫ್ರೆಂಡ್ ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ಅವನು ಅಕ್ಕ ಇಬ್ರುನ ಮೇಂಟೈನ್ ಮಾಡ್ತಾ ಇಲ್ಲ ಅಕ್ಕ. ಸ್ನ್ಯಾಪ್ಚಾಟ್ ಅಲ್ಲಿ ಒಂದ್ 4 ಜನ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಇಬ್ರು ಮೇಂಟೈನ್ ಮಾಡ್ತಾವನೆ. ಸೀನಪ್ಪ ನೀನ್ ಹೇಳಿ ಸೀನಪ್ಪ, ನಿಂಗೆ ಗೊತ್ತಲ್ಲ ಒಂದು. ದೊಡ್ಡ ಲೋಫರ್. ಇರು ಹೇಳಿ. ಅವ್ನ್ ದೊಡ್ಡ ಲೋಫರ್, ದಯವಿಟ್ಟು ಅವ್ನ್ ಸವಾಸ ಮಾಡ್ಬೇಡ್ರಿ ಹುಡುಗಿರೆ. ಸರಿಲ್ಲ, ಅವನು ಕಳ್ಳ, ಅವನು ಸರ್ವನಾಶ ಮಾಡ್ಬಿಡ್ತಾನೆ. ಇದು ನಿನಗೆ ನ್ಯಾಯನ ತಚ್ಚು ಹೇಳು. ಗ್ಯಾಸ್ ಅಲ್ಲಿ ಅನ್ನ ಮಾಡೋದು, ಅದಕ್ಕೆ ಮಣ್ಣು ಉಚ್ಚುತ್ತಾ ಇದೀನಿ. ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೇತವ. ನಮ್ಮ ಅಪ್ಪನು ಟಾಪರ್ ಆಗೋ ಅಂದ್ರೆ ನಾನು ಲೋಪರ್ ಆಗಿದ್ದೀನಿ. ಅದಕ್ಕೆ ಗೈಸ್ ಇಲ್ಲೇನೋ ಪುಳಿಯೋಗರೆ ಮಾಡವ್ರೆ, ಸರಿಯಾಗಿ ಬಸ್ಲಿ ಆಗ್ಬಿಟ್ಟು ಅವ್ನು ಹೊಸಾದ್ ಮಾಡ್ಕೋತೀರ ಪುಳಿಯೋಗರೆ ಮಾಡಕ್ ಹೋಗಿ ಇವ್ರು ಯಾಕೋ ಜಗಳಾಡ್ತವ್ರೆ. ಪುಳಿಯೋಗರೆ ಮಾಡ್ತೀವಿ ಅಂದ್ಬಿಟ್ಟು ಏನೋ ಮಾಡವ್ರೆ. ಅವ್ನಿಗೆ ಅದ್ ಬೇಡ ಅಂದ್ರೆ ಅವ್ನಿಗೆ ಹೊಸಾದೇ ಬೇಕಂತೆ. ಪುಳಿಯೋಗರಿಗೆ ಬೆಲ್ಲ ಹಾಕಿದ ನೋಡ. ಏನದ್ ಬೆಲ್ಲನ? ಬೆಲ್ಲ ಅಲ್ಲ ಅದ್ಲೇ, ಬೆಳ್ಳುಳ್ಳಿ ಹಾಕೊಂಡ್ ಗೈಸ್ ಎಣ್ಣೆಗೆ ಹಾಕಿದ್ರೆ ಹಂಗೇನಪ್ಪ ಬರೋದು. ನೀನ್ ಏನಪ್ಪ ಗೈಸ್ ತಿನ್ನೋದ್ ಅವನು, ಅವನ್ನ ಬಿಟ್ಟು ಎಲ್ಲಾರು ಜಗಳ ಮಾಡ್ತಾವ್ರ ಅವನಿಗೋಸ್ಕರ. ಐಫೇಮ್ ಗೊತ್ತಿಲ್ಲ, ಇಂಗ್ಲಿಷ್ ಗೈಸ್ ಅವ್ನ ಒಬ್ಬನ್ಗೆ ಎಲ್ಲಾ ಸೇರ್ಕೊಂಡ್ ತಿಕ್ಕವ್ರು ಅವ್ನ್ ವೆಜ್ ಅನ್ಬಿಟ್ಟು. ಕಾಲ್ ಎಳಿತಾರೆ, ಬೆನ್ನು ಚೂರಿ ಹಾಕ್ತಾರೆ, ಏಳದು ಬಿಸಾಕ್ತಾರೆ. ಗಾಯ್ಸ್ ಅವರೆಲ್ಲ ಅಲ್ಲಿ ಅಡ್ಗೆ ಮಾಡ್ತಾ ಇದ್ರೆ ನನ್ ಮಕ್ಳು ಇಬ್ರು ಬಂದಿಲ್ ಕೂತಾರೆ ನೆಟ್ವರ್ಕ್ಗೋಸ್ಕರ. ಇನ್ನು ತಂದೂರಿ ಮಾಡ್ಬೇಕು ಶಿಷ್ಯ. ಬರ ಮಾಡೋಣ ಅಷ್ಟೇ ತಾನೆ. ಕುಚಿಕೋ ಇಲ್ಲಿ ತೋರ್ಸ ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲೂ ಈ ತರ. ನಮ್ಮನ್ನ ಯಾರು ಲವ್ ಮಾಡೋರು? ನಾವು ಲವ್ ಮಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ,
ಅವ್ರು ಯಾರು ನಮ್ಮನ್ನ ಇಷ್ಟಪಡ್ತಾ ಇರಲಿಲ್ಲ. ಕಪ್ಪುಗೆ ದಪ್ಪುಗೆ ಉದ್ದಕ್ಕಿದ್ದು ನಾವೇ ನಮ್ಮನ್ನ ಯಾರು. ನಮ್ ಫ್ರೆಂಡ್ ಒಬ್ಬ ಬರ್ತಾವ್ ರಕ್ಷಿತ್ ಅಂತ, ಅವನ್ನ ಕರ್ಕೊಂಡ್ ಬರಕ್ ನಾವ್ ಹೋಗ್ಬೇಕು ಇವಾಗ. ಸೊ ನಾವೆಲ್ಲ ಹೋಗಕ್ ರೆಡಿ ಆಗಿದೀರಿ ಹುಡುಗರು, ಆದ್ರೆ ಇವ್ನ್ ಮಾತ್ರ ಬರಲ್ವಂತ. ಯಾಕೋ ಇವ್ನ್ಗೆ ಆನೆ ಭಯ. ನಮ್ಗೆ ಇವ್ನ ಬಿಟ್ಬಿಟ್ಟು ಇಲ್ಲಿ ಚಿಕನ್ ಬಿಟ್ಬಿಡೋದ್ರೆ ಎಲ್ಲ ಇವನೇ ತಿನ್ಬಿಡ್ತಾನೆ ಅನ್ನೋ ಭಯ. ಅದಕ್ಕೆ ಚಿಕನ್ ಎಲ್ಲ ಒಳಗಡೆ ಲಾಕ್ ಮಾಡ್ಬಿಟ್ಟು ಇವ್ನ್ ರಾಜ ಹಾಕ್ಬಿಟ್ಟು ಹೋಗೋಣ ಅಂತಿದ್ದೀರಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವ್ನ್ ಆಲ್ರೆಡಿ ಇವಾಗ ಲವ್ ರಕ್ಷಿ, ನೀನ್ ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ನೋಡು, ಇವ್ನ್ ಆಲ್ರೆಡಿ ಪ್ಲಾನ್ ಹಾಕ ನೀನ್ ಬರ್ಬೇಡ ಅಂತ ಹೇಳ್ತಾ ಇದ್ದೆ ಇವಾಗ ಕಾಲ್ ಮಾಡಿದಾಗ. ನಿಜವಾಗ್ಲೂ ಮಳೆ ಬೀಳ್ತೈತೆ ಗೈಸ್, ಮಳೆನೂ ಇಲ್ಲ ಏನಿಲ್ಲ. ಈ ನನ್ನ ಮಗ ಅಲ್ಲಿ ಬರಕ್ ಭಯ ಅಂತ ಹೇಳ್ಬಿಟ್ಟು ಕತೆಗಳು ಓಡಿಸ್ತಾವನೆ. ಏನದು ಗೈಸ್? ಪುಳಿಯೋಗರೆ ರೆಡಿ. ತಿಂತೀರಂತ ಹೇಳ ಖುಷಿ ನೋಡಿ ಗೈಸ್, ಇವ್ನ ಮಗದಲ್ಲಿ ಖುಷಿ. ಪುಳಿಯೋಗರೆ ಮಾಡ್ಕೊಂಡಿರೋದು ಅವ್ನ್ಗೆ, ತಿನ್ನೋದು ಎಲ್ಲಾರು. ಎಲ್ರಿಗೂ ಫುಲ್ ಹೊಟ್ಟೆ ಹಶ್ವಾಗ್ಬಿಡೈತೆ ಆಲ್ರೆಡಿ. ಏಯ್ ಪುಳಿಯೋಗರೆ ಸಾಲುತ್ತೆ, ಇನ್ನ ಜಾಸ್ತಿನೇ ಐತಿ. ಇನ್ನ ಏನ್ ತಿನ್ನಕ್ಕೂ ರೆಡಿ ಗೈಸ್. ನಿನಗೈತೆ ತಾನೇ, ನಿನಗಿದ್ರೆ ಸರಿ. ಲವ್ ಸ್ವಲ್ಪ ಕ್ಲೀನ್ ಆಗಿ ಮಿಕ್ಸ್ ಆದ್ರೂ ಮಾಡೋ, ಗೊಜ್ಜಿರ್ಬೇಕಲ್ಲ ಗೈಸ್. ಏನದು ಇದು? ಯಾವ್ರದು? ತಟ್ಟೆಗೆರೆಗೆ ಹೋಗ್ತಾ ಇದ್ರಿ ಕರ್ಕೊಂಡ್ ಬರಕ್ಕೆ, ಆ ಹೆಣ್ಣವ್ರು ಭಯ ಬೀಳ್ಸ್ಬಿಟ್ರು ಅಲ್ಲಿ ಆನೆಗಳೈತೆ ಅಂತ ಬರ್ಕೊಂಡಂತಪ್ಪ 2 ಸರಿ. ಅದಕ್ಕೇನೆ ಇವಾಗ ಇಲ್ಲಿ ಈ ಗಾಡಿ ಎತ್ತಿದ್ರಿ, ಈ ಗಾಡಿ ಪಿಸಾಪ್ ಇಲ್ಲ ಅನ್ನೋ ಭಯಕ್ಕೆ ಆಲ್ರೆಡಿ ಎಣ್ಣೆ ಸೆತ್ತಾ ಇದೀರಿ. ಒಬ್ರು ಹೋಗಕ್ ಭಯ ಆಗ್ಬಿಟ್ಟು 3 ಹೋಗ್ತಾ ಇದೀರಿ, ಆದ್ರೆ 3 ಭಯನೇನೋ. ಮೊಸರನ್ನ ತಿಂತ ಇದೆಯಲ್ಲೋ ಚಿಕನ್ ಮಾಡ್ಕೊಂಡು. ಗೈಸಿ ನನ್ ಮಕ್ಳು ಹೊಟ್ಟೆ ಹಶ್ವರ್ಮುಖಿ ಏನನ್ ಮೊಸರನ್ನ ಪುಳಿಯೋಗರೆ ಏನೇನ ಮಾಡ್ತಾವ್ರೆ ಗೈಸ್. ಅವ್ನ್ ನಮ್ ಫ್ರೆಂಡ್ ರಕ್ಷಿತ್ ನ ಕರ್ಕೊಂಡ್ ಬರಕ್ ಹೋಗ್ತಾ ಇದೀರಿ ತಟ್ಟೆಕೆರೆಗೆ. ಫುಲ್ಲು ಭಯ ಆಗ್ತೈತೆ ಎಲ್ರಿಗೂ, ಆದ್ರೆ ನಾನು ಅಲ್ವೇಶ್ ತೋರ್ಸ್ಕೊತಾ ಇದೀರಿ, ಇವ್ನ್ ಭಯನೇ ಇಲ್ಲ ಅಂತವ್ನೆ. ನನಗಂತೂ ಆ ಎಣ್ಣೆ ಹೇಳ್ದ ಏನೋ ಎಲ್ಲ ಆನೆ ಕೂಗ್ತೈತ ಅಲ್ಲಿ ಕೆರೆ ಮಗ್ಲಲ್ಲಿ ಒಳೆ ಮಗ್ಲಲ್ಲಿ ಅಂತ. ನಮ್ಗಂತೂ ನಾನು ಅನ್ಮೇಶ್ ಅಂತೂ ಫುಲ್ಲು ಕಣ್ಬಿಡ್ಕೊಂಡ್ ನೋಡ್ತಾ ಇದ್ರಿ, ಎಲ್ಲಾನ ಸೌಂಡ್ ಗಿನ್ ಬಂದ್ರೆ ಓಡೋಗ್ಬಿಡೋಣ ಅಂತ. ಇವ್ನ್ ಫುಲ್ ಕಾನ್ಫಿಡೆನ್ಸ್ ಅವನೇ ಬರಲ್ಲ ಏನಾಗಲ್ಲ ಬರ್ರಿ ಅಂತ. ಆದ್ರೂ ನನ್ಗೂ ಅನ್ಮೇಶಿಗೆ ಮಾತ್ರ ಫುಲ್ ಗಾಬರಿ ಆಗೈತೆ. ಹೆವಿ ಭಯ ಆಗ್ತೈತೆ ಗಾಯ್ಸ್, ಸೀರಿಯಸ್ ಆಗಿ. ನವಿಲು ಅಲ್ಲಿ ನೋಡಲ್ಲಿ ಕಾಣಿಸಲ್ಲ ಕ್ಲೀನ್ ಆಗಿ. ಗೈಸ್ ನವಿಲ್ ಐತೆ, ತೋರಿಸ್ತೀನಿ ರೀ. ನೋಡಿ ಇದೆಲ್ಲ ಆನೆದೆ. ಇದೆಲ್ಲ ಇವಾಗ ಆಗ್ದಂಗೆ ಆಯ್ತು ದೀಪು. ಗೈಸ್ ಹೆಂಗೋ ಕಷ್ಟಪಟ್ಟಿ ಊರೊಳಗಡೆ ತಾನೆ ಮಚ್ಚಿದು, ಊರೊಳಗಡೆ ಬಂದ್ಬಿಟ್ಟಿದೀವಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ನಮ್ ಫ್ರೆಂಡ್ ನ ಕರ್ಕೊಂಡು ಹೋಗ್ಬೇಕಾದ್ರೆ ಹೆವಿ ಭಯ ಆಗದ್ ನಮ್ಗೆ. ಯಾಕಂದ್ರೆ ಆಲ್ಮೋಸ್ಟ್ ಅವಾಗ ಇನ್ನ ಫುಲ್ ಕತ್ಲಾಗ್ಬಿಟ್ಟಿರುತ್ತೆ, ಏನ್ ಮಾಡೋದೋ ಒಂದು ಗೊತ್ತಿಲ್ಲ. ಭಯ ಮಾತ್ರ ಸರಿಗೈತೆ. ಏನ್ ನೋಡ್ದ ಅಲ್ಲಿ ಆನೆ ಲದ್ದಿ. ಗೈಸ್ ಒಂದ್ 2 ಕಿಲೋಮೀಟರ್ ಐತಾ ಮಚ್ಚ ರೋಡು. ಒಂದ್ 2 ಕಿಲೋಮೀಟರ್ ಮಾತ್ರ ಹೆವಿ ಭಯ ಆಗ್ತೈತೆ ಗೈಸ್. ಇನ್ನೇನಿಲ್ಲ, ಇನ್ನ ಊರ್ ಬಂದ್ಬಿಡ್ತು. ಈ ತರ ಮಾಮೂಲಿ ರೋಡ್ಗಳೆಲ್ಲ ಕರೆಕ್ಟ್ ಐತೆ. ಆ ಒಂದ್ 2 ಕಿಲೋಮೀಟರ್ ಮಾತ್ರ ಫುಲ್ ಭಯ. ಗೈಸ್ ಆಕ್ಚುಲಿ ಇಲ್ಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ನಾನು ನೋಡ್ಕೊಂಡಿಲ್ಲ. ಸೊ ಅಲ್ಲಿ ಏನ್ ಹೇಳ್ತಾ ಇದ್ದೆ ಅಂದ್ರೆ, ನಮ್ಮ ಫ್ರೆಂಡ್ ರಕ್ಷಿತ್ಗೆ 20 ಕಿಲೋಮೀಟರ್ ಬರೋಕ್ಕೆ 2 ಅವರ್ ತಗೊಂಡಿದ್ದಾನೆ ಅಂತ ಬೈತಾ ಇದ್ವಿ. ಸೊ ಅದಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಬೇಕರಿಯಲ್ಲಿ 2 7 ಅಪ್ ಬಾಟ್ಲು ತಗೊಂಡು ಹೋಗ್ತಾ ಇದ್ವಿ. ಗೈಸ್ ಇವಾಗ ನಮ್ ಫ್ರೆಂಡ್ ರಕ್ಷಿತ್ ಬಂದ ನೋಡಿ, ಹಿಂದ್ಗಡೆ ಬೈಕಲ್ಲಿ ಬರ್ತಾ ಇದ್ದಾನೆ. ಅವನು ಬರ್ತಾ ಇದ್ದಾನೆ R15 ಅಲ್ಲಿ. ಸೊ ನಾವ್ NS ಅಲ್ಲಿ ಮುಂದೆ ಹೋಗ್ತಾ ಇದ್ದೀರಿ. ಸೊ ನನಗಂತೂ ಫುಲ್ ನರ್ವಸ್ ಆಗಿದ್ದೀನಿ, ಫುಲ್ ಭಯ. ಆ ಅಂಕಲ್ ನಮ್ಗೆ ಭಯ ಬೀಳ್ಸ್ಬಿಟ್ರು ಸ್ವಲ್ಪ. ಅಲ್ಲಿ ಇವಾಗ ತಾನೇ ಸೌಂಡ್ ಬಂತು ಹುಷಾರು ಅಂತ. ಇವ್ ನಮ್ ಫ್ರೆಂಡ್ಗೆ ಏನ್ ಭಯ ಇಲ್ಲ, ಇವ್ನು ಆರಾಮಾಗಿ ಕೂತಿದ್ದಾನೆ. ಬನ್ನಿ ನೋಡೋಣ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಗೈಸ್ ರೋಡ್ ಮಾತ್ರ ಸಖತ್ ಫುಲ್ಲು ಕತ್ಲು. ಟಾರ್ಚ್ ಆನ್ ಮಾಡ್ರೆ ಏನೋ ಒಂಚೂರು ಕಾಣಿಸ್ತಾ ಇದ್ದಂಗೆ ಐತೆ ನೋಡಿ, ಫುಲ್ಲು ಕತ್ಲು, ರೋಡ್ ಏನು ಕಾಣಿಸ್ತಾ ಇಲ್ಲ. ಆನೆ ಸೌಂಡ್ ಎಲ್ಲ ಬರ್ತಾ ಇತ್ತು.